ಅದನ್ನು ಮುರಿದೋಗ ಸಪೋಸ್ ನಾವು ಈಗ ಒಂದು ಚರಂಡಿ ಮೇಲೆ ಏನಾದ್ರು ಒಂದು ಕಾಂಕ್ರೀಟ್ ಹೋಗಿದ್ರೆ ಕೆಳಗಡೆ ಒಂದು ಪ್ಲೈವುಡ್ ಹಾಕಿ ಕಾಂಕ್ರೀಟ್ ಹೋಗಿದ್ರೆ ಅದು ನಿಂತ್ಕೊಂಡಿರುತ್ತೆ. ಬಟ್ ಅದ್ರ ಮೇಲೆ ನೀವು ವೆಹಿಕಲ್ ಹತ್ಸಿದ್ರೆ ಮುರಿದೋಗುತ್ತೆ. ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಪ್ಪ ಅಂದ್ರೆ. ಸೊ ಅದಕ್ಕೆ ಆ ಟೈಮಲ್ಲಿ ಏನ್ ಹೇಳ್ತೀವಿ, ನಾವು ಸ್ಟೀಲ್ನ ಬಳಸ್ತೀವಿ, ಲೈಕ್ ಕಬ್ಬಣ ಬಳಸ್ತೀವಿ, ರಾಡ್ಗಳು ಬಳಸ್ತೀವಿ, TMT ರಾಡ್ಗಳು ಬಳಸ್ತೀವಿ. ಸೊ ಆ ರಾಡ್ಗಳು ಬಳಸೋದ್ರಿಂದ ಏನಾಗುತ್ತೆ, ಎರಡು ತರದ್ದು. ಒಂದು ಬಾಂಡಿಂಗ್ ಆಗಿ ಕಾಂಕ್ರೀಟ್ ಜೊತೆಗೆ ಸ್ಟ್ರೆಂತ್ ಸಿಗುತ್ತೆ. ಸೊ ನಾವು ಅದ್ರ ಮೇಲೆ ಯಾವುದೇ ವೆಹಿಕಲ್ಸ್ ಆಗಿರ್ಬೋದು ಅಥವಾ ನಾವು ಪಿಲ್ಲರ್ಸ್ ಆಗಿರ್ಬೋದು, ಬೀಮ್ಸ್ ಆಗಿರ್ಬೋದು, ಸೊ ಅದು ಡ್ಯೂರಬಿಲಿಟಿಗೆ ಬಾಂಡಿಂಗ್ ಆಗಿರುತ್ತೆ. ಅಗೇನ್ ವೈಬ್ರೇಷನ್ಸ್ ಅಥವಾ ಕ್ರ್ಯಾಕ್ಸ್ ಬಿಲ್ಡಿಂಗ್ ಕ್ರ್ಯಾಕ್ಸ್ ವೈಬ್ರೇಷನ್ಸ್ ಬರದಾಗ ಅದನ್ನು ತಡ್ಕೊಳ್ಳುತ್ತೆ. ವೆದರ್ ಲೈಕ್ ಸಿಮೆಂಟ್ಗೆ ಬೇಸಿಗೆ ಕಾಲ ಬಂದಾಗ ಸಿಮೆಂಟ್ ಕಾಂಕ್ರೀಟ್ ಏನಾಗುತ್ತೆ, ಉಬ್ಬುತ್ತೆ. ಸೊ ಅದಕ್ಕೆ ಶಿಂಕ್ ಆಗಿ ಕಬ್ಬಣನು ಇದು ಮಾಡ್ಕೊಳ್ಳುತ್ತೆ. ಮತ್ತೊಂದು ಮೂರನೇದು ಏನಪ್ಪ ಅಂತಂದ್ರೆ ನಮಗೆ ಕಾಸ್ಟ್ ವೈಸ್ ಈಸಿ ಅವೈಲೇಬಲ್ ಅಂತ, ಕಾಸ್ಟ್ ಎಫೆಕ್ಟಿವ್ ತುಂಬಾ ಕಮ್ಮಿ ಇರುತ್ತೆ. ಸರ್, ಈಗ ಕನ್ಸ್ಟ್ರಕ್ಷನ್ಸ್ ರಿಲೇಟೆಡ್ ಆಗಿ ನಾವೀಗ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಕಳೆದ ಒಂದು ಸೀರೀಸ್ ಅಲ್ಲಿ ನಾವು ಪ್ಲಿಂತ್ ಮತ್ತೆ ಬೀಮ್ ಬಗ್ಗೆ ನಾವು ಮಾತನಾಡಿದ್ವಿ. ಸೊ ಈಗ ಇವತ್ತಿನ ಒಂದು ಸಬ್ಜೆಕ್ಟ್ ಅನ್ನ ಯಾವ ಒಂದು ಸಬ್ಜೆಕ್ಟ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ? ಸೊ ಅದ್ರ ಬಗ್ಗೆ ಒಂದಿಷ್ಟು ಹಂಚ್ಕೊಳ್ಳಿ. ಇವತ್ತಿನ ಸಂಚಿಕೆ ಏನಪ್ಪಾ ಅಂದ್ರೆ, ತುಂಬಾ ಜನಕ್ಕೆ ಕಾಂಕ್ರೀಟ್ ಅಲ್ಲಿ ಸ್ಟೀಲ್ ಏನಕ್ಕೆ ಬಳಸಬೇಕು, ಕಾಂಕ್ರೀಟ್ ನಲ್ಲಿ ಸ್ಟೀಲ್ ಏನಕ್ಕೆ ಬಳಸಬೇಕು, ಓಕೆ. ಸೊ ಯಾಕೆ ನಾವು ಸುಮಾರು ಸ್ಟೀಲ್ಸ್ ಇದೆ ನಮ್ಗೆ. ಸೊ ಯಾಕೆ ಈ ಸ್ಟೀಲ್ ನಾವು ರೆಗ್ಯುಲರ್ ಆಗಿ ಏನಕ್ಕೆ ಬಳಸಬೇಕು, ರೆಗ್ಯುಲರ್ ಆಗಿ ಏನ್ ಬಳಸ್ತಿದೀವಿ ಅದನ್ನ ಯಾಕೆ ಬಳಸಬೇಕು ಅನ್ನೋದು ಒಂದು ಸ್ಮಾಲ್ ಸಂಚಿಕೆ. ಸ್ಟೀಲ್ ಅಂದ್ರೆ ಕಬ್ಬಿಣದ ರಾಡುಗಳು, TMT. ಸೊ TMT ಕಂಬಿಗಳು ಹ್ಯಾಕ್ ಬಳಸಬೇಕು ಅನ್ನೋದಕ್ಕೆ. ಸೊ ಏನ್ ಮೊದಲನೇದಾಗಿ ಏನಪ್ಪಾ ಅಂದ್ರೆ, ಸಿಮೆಂಟ್ ಅಂದ್ರೆ ಕಾಂಕ್ರೀಟ್ ಯಾವಾಗ್ಲೂ ಅದು ಸ್ಟ್ರಾಂಗ್ ಇರುತ್ತೆ. ನಾವು ಎಲ್ಲಾದ್ರೂ ಒಂದು ನೆಲದ ಮೇಲೆ ಹೋಗಿದ್ರೆ ಅಥವಾ ಎಲ್ಲ ಸ್ಟ್ರಾಂಗ್ ಇರುತ್ತೆ. ಬಟ್ ಅದರಲ್ಲಿ ಬೆಂಡಿಂಗ್ ತಡ್ಕೊಳಕ್ ಆಗಲ್ಲ. ಸೊ ಅದನ್ನು ಮುರಿದೋಗ ಸಪೋಸ್ ನಾವು ಈಗ ಒಂದು ಚರಂಡಿ ಮೇಲೆ ಏನಾದ್ರು ಒಂದು ಕಾಂಕ್ರೀಟ್ ಹೋಗಿದ್ರೆ ಕೆಳಗಡೆ ಒಂದು ಪ್ಲೈವುಡ್ ಹಾಕಿ ಕಾಂಕ್ರೀಟ್ ಹೋಗಿದ್ರೆ ಅದು ನಿಂತ್ಕೊಂಡಿರುತ್ತೆ. ಬಟ್ ಅದ್ರ ಮೇಲೆ ನೀವು ವೆಹಿಕಲ್ ಹತ್ಸಿದ್ರೆ ಮುರಿದೋಗುತ್ತೆ. ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಪ್ಪ ಅಂದ್ರೆ. ಸೊ ಅದಕ್ಕೆ ಆ ಟೈಮಲ್ಲಿ ಏನ್ ಹೇಳ್ತೀವಿ, ನಾವು ಸ್ಟೀಲ್ನ ಬಳಸ್ತೀವಿ, ಲೈಕ್ ಕಬ್ಬಣ ಬಳಸ್ತೀವಿ, ರಾಡ್ಗಳು ಬಳಸ್ತೀವಿ, TMT ರಾಡ್ಗಳು ಬಳಸ್ತೀವಿ. ಸೊ ಆ ರಾಡ್ಗಳು ಬಳಸೋದ್ರಿಂದ ಏನಾಗುತ್ತೆ, ಎರಡು ತರದ್ದು. ಒಂದು ಬಾಂಡಿಂಗ್ ಆಗಿ ಕಾಂಕ್ರೀಟ್ ಜೊತೆಗೆ ಸ್ಟ್ರೆಂತ್ ಸಿಗುತ್ತೆ. ಸೊ ನಾವು ಅದ್ರ ಮೇಲೆ ಯಾವುದೇ ವೆಹಿಕಲ್ಸ್ ಆಗಿರ್ಬೋದು ಅಥವಾ ನಾವು ಪಿಲ್ಲರ್ಸ್ ಆಗಿರ್ಬೋದು, ಬೀಮ್ಸ್ ಆಗಿರ್ಬೋದು, ಸೊ ಅದು ಡ್ಯೂರಬಿಲಿಟಿಗೆ ಬಾಂಡಿಂಗ್ ಆಗಿರುತ್ತೆ. ಅಗೇನ್ ವೈಬ್ರೇಷನ್ಸ್ ಅಥವಾ ಕ್ರ್ಯಾಕ್ಸ್ ಬಿಲ್ಡಿಂಗ್ ಕ್ರ್ಯಾಕ್ಸ್ ವೈಬ್ರೇಷನ್ಸ್ ಬರದಾಗ ಅದನ್ನು ತಡ್ಕೊಳ್ಳುತ್ತೆ. ಸೇಮ್ ಟೈಮ್ ನಾವು ಸ್ಟೀಲ್ ಯಾಕೆ ಬಳಸಬಾರ್ದು ಅನ್ನೋ ಕ್ವಶನ್ ಮಾಡಿದಾಗ, ಸ್ಟೀಲ್ ಕಾಸ್ಟ್ ವೈಸು ತುಂಬಾ ಜಾಸ್ತಿ ಸಿಗುತ್ತೆ. ಆದ್ಮೇಲೆ ಅದು ಅವಶ್ಯಕತೆ ಇಲ್ಲ ಚಿಕ್ಕ ಪುಟ್ಟ ರೆಸಿಡೆನ್ಷಿಯಲ್ ಏರಿಯಾಗಳಿಗೆಲ್ಲ. ಸ್ಟೀಲ್ ಎಲ್ಲ ಕೆಲವೊಂದು ಬಳಸೋದು ಎಲ್ಲಿ ವಿಧಾನ ಅಂದ್ರೆ, ಸೀ ಸೋರ್ಸ್ ಎಲ್ಲಿ ಸಮುದ್ರ ತೀರಗಳು ಅಥವಾ ಸಮುದ್ರದಲ್ಲಿ ಬ್ರಿಡ್ಜ್ ಕಟ್ತಾ ಇರ್ತಾರೆ, ಆ ತರ ಬೇರೆ ಕನ್ಸ್ಟ್ರಕ್ಷನ್ಸ್ ಅಲ್ಲಿ ಬಳಸ್ತಾರೆ. ರೆಗ್ಯುಲರ್ ಕನ್ಸ್ಟ್ರಕ್ಷನ್ಸ್ ಅಲ್ಲಿ ನಾರ್ಮಲ್ ಕಬ್ಬಣ ರಾಡುಗಳು ಬಳಸ್ತೀವಿ, TMT ರಾಡುಗಳು ಬಳಸ್ತೀವಿ. ಸೊ ಆ ರಾಡುಗಳಲ್ಲಿ ಬಳಸುವಾಗ ಏನಾಗುತ್ತೆ ಅಂತಂದ್ರೆ, ವೆದರ್ ಲೈಕ್ ಸಿಮೆಂಟ್ಗೆ ಬೇಸಿಗೆ ಕಾಲ ಬಂದಾಗ ಸಿಮೆಂಟ್ ಕಾಂಕ್ರೀಟ್ ಏನಾಗುತ್ತೆ, ಉಬ್ಬುತ್ತೆ. ಸೊ ಅದಕ್ಕೆ ಶಿಂಕ್ ಆಗಿ ಕಬ್ಬಣನು ಇದು ಮಾಡ್ಕೊಳ್ಳುತ್ತೆ. ಮತ್ತೊಂದು ಮೂರನೇದು ಏನಪ್ಪ ಅಂತಂದ್ರೆ, ನಮಗೆ ಕಾಸ್ಟ್ ವೈಸ್ ಈಸಿ ಅವೈಲೇಬಲ್ ಅಂತ, ಕಾಸ್ಟ್ ಎಫೆಕ್ಟಿವ್ ತುಂಬಾ ಕಮ್ಮಿ ಇರುತ್ತೆ. ಅದರಿಂದಾಗಿ ನಾವು ಕಾಂಕ್ರೀಟ್ ಅಲ್ಲಿ ಈ ಕಬ್ಬಣನ TMT ಕಂಬಿಸ್ ರಾಡುಗಳು ಏನಿದೆ ಅದನ್ನ ನಾವು ಬಳಸಬೇಕಾಗುತ್ತೆ. ಸೊ ಅದು ಈಸಿ ಟು ಆಕ್ಸೆಸ್ ಅಂಡ್ ಈಸಿ ಟು ಪ್ರೈಸ್. ಅದು ಸಿಂಪಲ್ ಲ್ಯಾಂಗ್ವೇಜ್ ಹೇಳಬೇಕಪ್ಪ ಅಂತಂದ್ರೆ, ಸರಳವಾಗಿ ಸ್ಟ್ರಾಂಗ್, ಡ್ಯೂರಬಿಲಿಟಿ ಅಂಡ್ ಫ್ಲೆಕ್ಸಿಬಿಲಿಟಿ. ಸೊ ಈಗ ನಾವು TMT ಏನ್ ಬಳಸ್ತೀವಿ, ಸೊ ಇಟ್ಸ್ ಡಿಪೆಂಡ್ ಅಪಾನ್ ಸಾಯಿಲ್ ಮತ್ತೆ ಯಾವ್ದೇನ್ ಕನ್ಸ್ಟ್ರಕ್ಷನ್ಸ್ ಅದನ್ನ ನೋಡ್ಬೇಕಾ, ಅಥವಾ ವೆದರ್ ಡಿಪೆಂಡೆನ್ಸಿ ಆಗಿ ನಾವು ನೋಡಿ ಒಂದು TMT ಅನ್ನ ಇದ್ ಮಾಡ್ಬೇಕಾ? ಅದು ವೆದರ್ ನೋಡ್ಕೋಬೇಕು. ಈಗಿನ ಬರ್ತಾರೆ ಎಲ್ಲ ISO ಬ್ರ್ಯಾಂಡ್ಗಳಲ್ಲಿ, ಎಲ್ಲ ಬ್ರ್ಯಾಂಡ್ಸ್ದು ಚೆನ್ನಾಗಿದೆ, ಬಳಸ್ಬೋದು. ಥಿಕ್ನೆಸ್ ಲೈಕ್ ದಪ್ಪ ರಾಡುಗಳು 12mm ಯೂಸ್ ಮಾಡಬೇಕಾ ಅಥವಾ 16mm ಯೂಸ್ ಮಾಡಬೇಕಾ, ಅದು ಡಿಪೆಂಡ್ಸ್ ಆನ್ ಸಾಯಿಲ್. ಅಗೇನ್ ಆ ಏರಿಯಾ ಅಲ್ಲಿ ಏನ್ ಬೇಕಾಗತ್ತೆ, ಎಷ್ಟು ಫ್ಲೋರ್ ನಾವು ಕಟ್ತಿದೀವಿ, ಎಷ್ಟು ಬೀಮ್ಸ್ ಅಥವಾ ಪಿಲ್ಲರ್ಸ್ ಅಥವಾ ಕಾಲಮ್ಸ್ಗಳಿಗಿರ್ಬೋದು, ಎಷ್ಟು ಕಂಬಿಗಳು ನಾವು ಯೂಸ್ ಮಾಡ್ಬೋದು, ಎಷ್ಟು ರಾಡ್ಗಳು ಯೂಸ್ ಮಾಡ್ಬೋದು, 4, 6, 8 ಈ ತರದಲ್ಲಿ ಅದನ್ನ ಆ ಏರಿಯಾ ಮೇಲೆ ಡಿಪೆಂಡ್ಸ್. ಅಥವಾ ನಿಮಗೆ ಕೊಟ್ಟಿರೋಂಥ ಇಂಜಿನಿಯರ್ಸ್ ಅಥವಾ ಆರ್ಕಿಟೆಕ್ಟ್ಸ್ ಏನಿದ್ದಾರೆ ಅವ್ರು ಕೊಟ್ಟಿರೋಂಥ ಡ್ರಾಯಿಂಗ್ ಡಿಸೈನ್ ಮೇಲೆ ನೀವು ಅದನ್ನ ಬಳಸ್ಕೋಬಹುದು. TMTಗಳ ಆಯ್ಕೆ ಪ್ರಕ್ರಿಯೆ, ಸೊ ಈಗ ಒಂದು ಕಬ್ಬಿಣದ ಒಂದು ರಾಡನ್ನು ನಾವು ಆಯ್ಕೆ ಮಾಡ್ತಿದೀವಿ ನಮ್ಮ ಒಂದು ಮನೆ ಕನ್ಸ್ಟ್ರಕ್ಷನ್ಸ್ಗೆ ಅಂತಂದ್ರೆ, ಸೊ ಅದರಲ್ಲಿ ನಾವು ಏನನ್ನ ನೋಡಿ ಆಯ್ಕೆ ಮಾಡ್ಬೇಕು?
ಸೊ ಅದಕ್ಕೆ ಏನಾದ್ರು ಒಂದು ಮಾನದಂಡ ಇದೆಯಾ? ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? TMT ರಾಡ್ಗಳನ್ನ ಬಳಸುವಾಗ ಮೇಜರ್ ನೋಡ್ಬೇಕಾಗಿರೋದು ಅದರ ಥಿಕ್ನೆಸ್. ಓಕೆ. ಸೊ ಥಿಕ್ನೆಸ್ ಮತ್ತೆ ಅದರದ ಬ್ರ್ಯಾಂಡ್ ಕ್ವಾಲಿಟಿ ಯಾವ ಸರ್ಟಿಫೈಡ್ ಆಗಿದೆ, ಮತ್ತೆ ಅದರ ಜೊತೆಗೆ ಟೀತ್ಸ್ ಇರುತ್ತೆ ಪ್ರತಿ ರಾಡ್ಗಳಲ್ಲಿ. ನಮಗೆ ಹಲ್ಗಳು ಅದೇನಿದೆ ಅದನ್ನ ನಾವು ನೋಡ್ಕೋಬೇಕಾಗತ್ತೆ. ಸೊ ಅದು ಏನಾಗುತ್ತೆ, ನಿಮಗೆ ಬಾಂಡಿಂಗ್ ನ ಸ್ಟ್ರಾಂಗ್ ಮಾಡುತ್ತೆ. ಹಾಗಾಗಿ ಅದು ನಾವು ಮೇಜರ್ ನೋಡ್ಕೊಳ್ಳೇಬೇಕಾಗುತ್ತೆ. ಓಕೆ, ಅದ್ರಲ್ಲಿ ಏನಾದ್ರು ಇಂತಿಷ್ಟೇ ಏನಾದ್ರು ಕೆಮಿಕಲ್ಸ್ ಏನಾದ್ರು ಅಂದ ಇಟ್ಸ್ ಲೈಕ್ ಈಗ ಆ ಒಂದು ರಾಡ್ ಅಲ್ಲಿ ಯಾವ ಮೆಟೀರಿಯಲ್ ಇಂತಿಷ್ಟು ಪ್ರಮಾಣದಲ್ಲಿ ಇರಬೇಕು ಅಂತ ಆ ತರ ಒಂದು ಏನಾದ್ರು ಪ್ರಪೋರ್ಷನ್ಸ್ ಏನಾದ್ರು ಇದೆಯಾ? ಇದೆ, ಬಟ್ ಅದನ್ನ ಈಗ ಹೇಳಕ್ಕಿಂತ ಏನಾಗುತ್ತೆ, ಕೆಲವೊಬ್ರಿಗೆ ಹರ್ಟ್ ಆಗ್ಬೋದು. ಸೊ ಬಟ್ ಅದು ಆ ಏರಿಯಾ ಮೇಲೆ ಕೊಟ್ಟಿರೋಂಥ ಇಂಜಿನಿಯರ್ಸ್ ಡಿಪೆಂಡ್ ಆಗುತ್ತೆ ಯಾರು ಕೊಟ್ಟಿರ್ತಾರೆ. ಬಟ್ ಒಂದು ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ಯಾರು ನೇರವಾಗಿ ನೀವೇ ಕ್ಲೈಂಟ್ಸ್ ಅಂದ್ರೆ ಕಸ್ಟಮರ್ಸ್ ನೇರವಾಗಿ ಸೆಲೆಕ್ಟ್ ಮಾಡಿಕೊಂಡು ನೀವೇ ಯಾರನ್ನೋ ಲೇಬರ್ಸ್ ಹಿಡ್ಕೊಂಡು ಮತ್ತೆ ಇನ್ಯಾರನ್ನೋ ಹಿಡ್ಕೊಂಡು ಮಾಡಿಸಿ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಇಂಜಿನಿಯರ್ಸ್ ಆರ್ ಆರ್ಕಿಟೆಕ್ಟ್ಸ್ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಏನಿದೆ ಅದನ್ನ ಸಜೆಷನ್ ತಗೊಳ್ಳಿ. ವಿತೌಟ್ ಇಂಜಿನಿಯರ್ ಅಥವಾ ವಿತೌಟ್ ಆರ್ಕಿಟೆಕ್ಟ್ಸ್ ಬಿಲ್ಡಿಂಗ್ ಯಾವುದು ಕಟ್ಟಕ್ಕೆ ಹೋಗ್ಬೇಡಿ. ನಾಳೆ ದಿನ ತುಂಬಾ ತೊಂದರೆಗಳು ಬರುತ್ತೆ. ಅಥವಾ ನೀವು ಕಾಸ್ಟ್ ಉಳಿಸ್ತೀನಿ ಅಂತ ಹೋಗ್ಬೋದು, ಅಥವಾ ನನಗೆ ಯಾರೋ ಪರಿಚಯದಿರೋ ನಮ್ಮ ರಿಲೇಟಿವ್ ಅಂತ ಕಟ್ಟಕ್ಕೆ ಹೋಗ್ಬೇಡಿ. ನಾಳೆ ದಿನ ಸುಮಾರು ಪ್ರಾಬ್ಲಮ್ಸ್ ಇದೆ, ನಾವು ನೋಡ್ತಾ ಇದೀವಿ. ಸುಮಾರು ಬಿಲ್ಡಿಂಗ್ಸ್ ಅಲ್ಲಿ ಇಮಿಡಿಯೇಟ್ 2-3 ವರ್ಷದಲ್ಲೇ ಕ್ರ್ಯಾಕ್ಸ್ ಬರ್ತಿದೆ. ಸೊ ಅದಕ್ಕಾದ ತುಂಬಾ ಪ್ರಿಕಾಷನ್ಸ್ ಇದೆ, ಅವ್ನು ತಗೊಳ್ಳಿ. ನಿಯರ್ ಬೈ ನಿಮ್ಗೆ ಯಾರು ಇರ್ತಾರೋ, ನಿಮ್ಗೆ ಏನು ಆಕ್ಸೆಸಿಬಿಲಿಟಿ ಇರುತ್ತೋ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋಂಥ ಇಂಜಿನಿಯರ್ನ ಸಪೋರ್ಟ್ ತಗೊಳ್ಳಿ. ಒಟ್ಟಾರೆಯಾಗಿ TMT ಈ ಒಂದು ಕಬ್ಬಿಣದ ರಾಡ್ ಅನ್ನ ಈಗ ನಾವೇನು ಮಾತನಾಡ್ತಾ ಇದೀವಿ ಆಯ್ಕೆಗಳ ಒಂದು ಪ್ರಕ್ರಿಯೆಯಲ್ಲಿ, ಸೊ ಇದು ಫೈನಲಿ ಒಂದು ಕನ್ಕ್ಲೂಡ್ ಮಾಡೋದಾದ್ರೆ ಈ ಒಂದು ಸಬ್ಜೆಕ್ಟ್ ಅನ್ನ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಕನ್ಕ್ಲೂಡ್ ಆಗಿ ಮೊದಲನೇದಾಗಿ ಪಿಲ್ಲರ್ಸ್ ಅಂಡ್ ಬೀಮ್ ಆನ್ ಕಾಲಮ್ಸ್ ಅಂತ ಬಂದಾಗ, ಎಷ್ಟು ಏರಿಯಾದಲ್ಲಿ ಎಷ್ಟು ಹೈಟ್ ಬಿಲ್ಡಿಂಗ್ ನೀವು ಕಟ್ತೀರಾ, ಎಷ್ಟು ಫ್ಲೋರ್ ಬಿಲ್ಡಿಂಗ್ ಕಟ್ತೀರಾ, ಅಥವಾ ನಿಮ್ಮ ಸಾಯಿಲ್ ಏನಿದೆ, ಸೊ ಅದು ಡಿಪೆಂಡ್ ಆಗತ್ತೆ. ಅಥವಾ ಯಾವ ಏರಿಯಾದಲ್ಲಿ ನೀವು ಕಟ್ತೀರ ಅದನ್ನು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಅದ್ರ ಮೇಲ್ಗಡೆ ನಾವು ಪಿಲ್ಲರ್ಸ್ ಅಂಡ್ ಬೀಮ್ ತಗೋಬಹುದು. ಬೀಮ್ ಸೈಜಸ್ ಇರ್ಬೋದು, ಅಥವಾ ಬೀಮ್ ಸೈಜಸ್ ಅಥವಾ ಕಾಲಮ್ ಸೈಜಸ್ ಒಳಗಡೆ ಅಂತ ಬಳಸಂತ ಕಂಬಿಗಳ ಥಿಕ್ನೆಸ್ ಇರ್ಬೋದು, TMT ಕಂಬಿಗಳ ಥಿಕ್ನೆಸ್ ಇರ್ಬೋದು, ರಾಡ್ಗಳ ಥಿಕ್ನೆಸ್ ಇರ್ಬೋದು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಇವತ್ತಿನ ಒಂದು ಸಬ್ಜೆಕ್ಟ್ TMT ರಾಡ್ ಯಾವ ರೀತಿ ಏನು ಒಂದು ಆಯ್ಕೆಯ ಪ್ರಕ್ರಿಯೆಗಳು ಯಾವ ರೀತಿ ಇರಬೇಕು ಅಂತ ಹೇಳಿ ಒಂದು ವಿಡಿಯೋದಲ್ಲಿ ನಾವು ಸಾಕಷ್ಟು ಇನ್ಫಾರ್ಮೇಶನ್ ಚರ್ಚೆ ಮಾಡಿದ್ವಿ. ಸೊ ಈ ಒಂದು ಮಾಹಿತಿಯನ್ನ ನೀವು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು ವೆರಿ ಮಚ್. ಈಗ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸೊ ಇದೇ ಒಂದು ಸೀರೀಸ್ ಅಲ್ಲಿ ಕನ್ಸ್ಟ್ರಕ್ಷನ್ಸ್ ರಿಲೇಟೆಡ್ ಅಲ್ಲಿ ನಿಮಗೇನಾದ್ರೂ ಒಂದಿಷ್ಟು ಡೌಟ್ಸ್ ಗಳಿದ್ರೆ ಖಂಡಿತ ಕಾಮೆಂಟ್ ಮುಖಾಂತರ ತಿಳಿಸಿ. ಆ ಒಂದು ಡೌಟ್ಸ್ ನ ಕ್ಲಿಯರ್ ಮಾಡೋದಕ್ಕೆ ಒಂದಿಷ್ಟು ನಾವು ಕೂಡ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ, ಈ ಒಂದು ವಿಡಿಯೋನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ, ಮತ್ತೆ ನವಿ ಟೈಮ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದು ವಿಡಿಯೋವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ, ಜೈ ಹಿಂದ್.